ಬಾಗಲಕೋಟೆ ಲೋಕ ಸಮರದಲ್ಲಿ ಬಗೆಹರಿಯದ ಕೈ ಬಿಕ್ಕಟ್ಟು. ಬಾಗಲಕೋಟೆ ಕಾಂಗ್ರೆಸ್ನಲ್ಲೂ ಕೂಡ ಈ ಟಿಕೆಟ್ ಬಿಕ್ಕಟ್ಟು ಮುಂದುವರೆದಿದೆ. ಇನ್ನೂ ಕೂಡ ಶಮನವಾಗದ ವೀಣಾ ಕಾಶಪ್ಪನವರ ಸಿಟ್ಟು. ವೀಣಾಗೆ ಒಂದಾಗೋಣ ಬಾ ಅಕ್ಕ ಅಂತ ಹೇಳಿ ಸಂಯುಕ್ತ ಪಾಟೀಲ್ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ. ಆದ್ರೆ ಧರ್ಮ ಸಂಕಷ್ಟಕ್ಕೆ ವೀಣಾ ಕಾಶಪ್ಪನವರು ಸಿಲುಕಿದ್ದಾರೆ. ಕಾಂಗ್ರೆಸ್ ಬಿಡ್ತಿಲ್ಲ, ಬಿಜೆಪಿಗೆ ಹೋಗೋಕಾಗ್ತಿಲ್ಲ. ಉಭಯ ಸಂಕಷ್ಟದಲ್ಲಿ ವೀಣಾ ಕಾಶಪ್ಪನವರಿದ್ದಾರೆ. ವೀಣಾ ಅವರ ಅಸ್ಪಷ್ಟ ನಡೆಗೆ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗಿದೆ. ಸದ್ಯಕ್ಕೆ ಮೌನಕ್ಕೆ ಶರಣಾದ ಜಿಲ್ಲೆಯ ಕಾಂಗ್ರೆಸ್ ನಾಯಕರು. ವೀಣಾ ಕಾಶಪ್ಪನವರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಅವರಿಗೆ ಟಿಕೆಟ್ ಕೈತಪ್ಪಿದೆ. ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿದೆ. ಯಾವಾಗ ಟಿಕೆಟ್ ಕೈ ತಪ್ಪಿತು ಆಗಿನಿಂದಲೂ ಕೂಡ ವೀಣಾ ಕಾಶಪ್ಪನವರು ಬಂಡಾಯ ಎದ್ದಿದ್ದಾರೆ. ಮತ್ತೊಂದು ಕಡೆ ಸಿಎಂ ಅವರನ್ನ ಭೇಟಿಯಾದ್ರು, ಆದರೆ ಯಾವುದೇ ಸ್ಥಾನಮಾನದ ಭರವಸೆ ಕೂಡ ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ ವೀಣಾ ಕಾಶಪ್ಪನವರು. ಅವರ ನಿರ್ಧಾರದ ಬಗ್ಗೆ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇದೆ. ಸಂಯುಕ್ತ ಅವರಿಗೆ ಸಪೋರ್ಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಮುಂದುವರೆದಿದೆ ಕ್ಷೇತ್ರದಲ್ಲಿ.